ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಆಗಿರುವಂತಹ ಮತ್ತು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ, ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೇವಲ ಒಂದು 30 ಮಿನಿಟ್ಸ್ ಒಳಗೆ ಈ ರೆಸಿಪಿನ ಯಾವ ರೀತಿ ಮಾಡಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ A to Z, ಪಾನಿಯಿಂದ ಹಿಡಿದು ಪೂರಿಯಿಂದ ಹಿಡಿದು ಅದಕ್ಕೆ ಫಿಲ್ ಮಾಡುವಂತಹ ಮಸಾಲೆಯಿಂದನೂ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು 50 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಸಿಪ್ಪೆ ತೆಗೆದು ಈ ಥರ ಬಿಸಿ ನೀರಲ್ಲಿ ನೆನೆಹಾಕಬೇಕು. ಅದೇ ಅಳತೆಯಲ್ಲಿ ಹಸಿ ಖರ್ಜೂರನು ಕೂಡ ಇಲ್ಲಿ ನಾವು ನೆನೆ ಇಡಬೇಕು. ಅವೆರಡು ಒಂದು ಅರ್ಧ ಗಂಟೆ ನೆನೆಯುವಷ್ಟರೊಳಗೆ ಇಲ್ಲಿ ಒಂದು 4ರಿಂದ 5 ಆಲೂಗೆಡ್ಡೆನ ಬೇಯಿಸೋಕೆ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಅದನ್ನು ಒಂದು 2ರಿಂದ 3 ವಿಷಲು ಕೂಗೋಕೆ ಇಡಬೇಕು. ಅದು ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟರೊಳಗೆ ಈ ಕಡೆ ಪಾನಿಪುರಿಯ ಮಸಾಲೆನ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಮತ್ತು ಒಂದು 3ರಿಂದ 4 ಲವಂಗ, ಮತ್ತು 1.5 ಇಂಚಷ್ಟು ಚಕ್ಕೆನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅದೆಲ್ಲ ಫುಲ್ಲು ರೋಸ್ಟ್ ಆಗೋ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ಈ ಥರ ಮಸಾಲೆ ಪಾನಿಪುರಿಯ ಮಸಾಲೆನ ಮಾಡ್ಕೊಳೋಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿಯಲ್ಲೂ ಕೂಡ ಇದು ಸಿಗುತ್ತೆ. ಈ ಥರ ರೋಸ್ಟ್ ಮಾಡಿಕೊಂಡು ಅದನ್ನು ನೈಸಾಗಿ ಪೌಡರನ್ನು ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ಸೊ ಅದನ್ನು ನೋಡಿ ಈ ಥರ ಫುಲ್ಲು ನೈಸಾಗಿ ಪೌಡರ್ ರೀತಿ ಇದನ್ನು ನಾವು ರುಬ್ಬಿಟ್ಕೋಬೇಕು. ಇದನ್ನು ಈ ಥರ ನೈಸಾಗಿ ಪೌಡರ್ ರೀತಿ ರುಬ್ಬಿದ ಮೇಲೆ ನೆಕ್ಸ್ಟ್ ನಾವು ಇವಾಗ ಪಾನಿಪುರಿಯ ಪಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಟ್ಟಷ್ಟು ಪುದೀನ ಸೊಪ್ಪನ್ನು ಹಾಕ್ಕೋಬೇಕು. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಾದಮೇಲೆ 1.5 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಂಡು ಒಂದು 2 ಇಂಚಷ್ಟು ಬೆಲ್ಲನ ಹಾಕ್ಕೋಬೇಕು. ಅದಾದಮೇಲೆ ನಾವು ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಈಗ ನೆನೆಸಿರ್ತಕ್ಕಂತಹ ಹುಣಸೆ ಹಣ್ಣನ್ನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಕಿ ಒಂದು 3ರಿಂದ 4 ಐಸ್ ಕ್ಯೂಬ್ಗಳನ್ನು ಹಾಕಿ ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು. ನಾವು ಐಸ್ ಕ್ಯೂಬನ್ನು ಹಾಕೋದ್ರಿಂದ ಏನಾಗುತ್ತೆ, ಪಾನೀಯ ಕಲ್ಲರು ಅದೇ ರೀತಿ ನ್ಯಾಚುರಲ್ ಆಗಿ ಗ್ರೀನ್ ಕಲರಲ್ಲೇ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ನ್ಯಾಚುರಲ್ ಆಗಿದೆ ಕಲ್ಲರು ಅಂತ. ಸೊ ಇದಕ್ಕೆ ನಮಗೆ ಪಾನಿಗೆ ತಕ್ಕಷ್ಟು ನೀರನ್ನು ನಾವು ಹಾಕ್ಕೋಬೇಕು. ನೋಡಿ, ಇದು ಗಟ್ಟಿ ಅನಿಸಿದರೆ ನಾವು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ನೋಡಿ ಪಾನಿ ರೆಡಿ ಆಯಿತು. ಸೊ ಇದಾದಮೇಲೆ ಈಗ ನೆಕ್ಸ್ಟು ನಾವು ಇವಾಗೇನು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಆಲೂಗೆಡ್ಡೆನ ತೆಗೆದುಬಿಟ್ಟು ಸಿಪ್ಪೆ ತೆಗೆದು ಇಟ್ಕೋಬೇಕು. ನೆಕ್ಸ್ಟು ಅದೇ ಕುಕ್ಕರ್ಗೆ ನಾವು 1 ಬೌಲಷ್ಟು ಹಸಿ ಬಟಾಣಿನ ಹಾಕಿ ಒಂದು 2 ಕೂಗುಷ್ಟು ಕೂಗಿಸ್ಬೇಕು. ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಚಿಟಕಿ ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕುಕ್ಕರನ್ನ 2 ವಿಷಲ್ ಕೂಗಿಸ್ಬೇಕು. ನೆಕ್ಸ್ಟ್ ಈಗ ನಾವು ಒಂದು ಮಿಕ್ಸಿ ಜಾರಿಗೆ ನೆನೆಸಿರ್ತಕ್ಕಂಥ ಹುಣಸೆ ಹಣ್ಣು ಮತ್ತು ಖರ್ಜೂರನ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ನಾವಿವಾಗ ಸ್ವೀಟ್ ಚಟ್ನಿನ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇದಕ್ಕೆ ಇವಾಗ ನೀರು ಬೇಕು ಅನಿಸಿದರೆ ಹಾಕ್ಕೋಬೇಕು, ಇಲ್ಲಾಂದರೆ ನೆನೆಸಿರ್ತಕ್ಕಂಥ ನೀರನ್ನೇ ಹಾಕಿ ಈ ಥರ ನೈಸಾಗಿ ರುಬ್ಕೊಂಡ್ಮೇಲೆ ಈ ಥರ ಒಂದು ಪಾತ್ರೆಗೆ ಒಂದು ಜರಡಿ ಸಹಾಯದಿಂದ ನೀಟಾಗಿ ಅದನ್ನು ಶೋಧಿಸ್ಕೋಬೇಕು. ಅದ್ರ ಮೇಲೆ ಬರುತ್ತಲ್ಲ ಆ ಪಲ್ಪನ್ನೆಲ್ಲ ನೀಟಾಗಿ ತೆಗಿಬೇಕು. ಅದನ್ನೆಲ್ಲ ನೀಟಾಗಿ ತೆಗೆದ್ಮೇಲೆ ಇವಾಗ ಇದನ್ನು ನಾವು ಬಿಸಿಗೆ ಇಡಬೇಕು. ಇದಕ್ಕೆ ನಾವು 1 ಬೌಲಷ್ಟು ಬೆಲ್ಲನ ಹಾಕಬೇಕು. ಅಂದರೆ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಬಿಟ್ಟು 1 ಲೋಟದಷ್ಟು, ಚಿಕ್ಕ ಲೋಟದಲ್ಲಿ 1-2 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಯಾವ ರೀತಿ ಕುದಿಸ್ಬೇಕಪ್ಪ ಅಂದರೆ ಇದ್ರ ಮೇಲೆ ಬರುತ್ತಲ್ಲ ಈ ಥರ ಬಬಲ್ಸು ಅದೆಲ್ಲ ಫುಲ್ಲು ಕಮ್ಮಿ ಆಗಬೇಕು. ಆ ಥರ ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು.
ಇದೆಲ್ಲ ಚೆನ್ನಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಕುದಿಸಿ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಇದನ್ನು ನಾವು 2 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಅದಾದಮೇಲೆ ಇವಾಗ ನಾವು ಪೂರಿನ ಮಾಡೋಣ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತಗೊಂಡು ಅದಕ್ಕೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಇದೆಲ್ಲ ಆದಮೇಲೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ ಗಟ್ಟಿಯಾಗಿ ಇದನ್ನು ನಾವು ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ನಾವು ಫುಲ್ ತೆಳ್ಳು ಕಲಿಸಿದ್ರೆ ಏನಾಗುತ್ತಪ್ಪ ಅಂದರೆ ಪೂರಿ ಮೆತ್ತಗಾಗ್ತವೆ. ಸೊ ನಾವು ಯಾವಾಗ್ಲೂ ಇದೇ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಈ ಥರ ಗಟ್ಟಿಯಾಗಿ ಕಲಿಸ್ಬಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 1/4 ಗಂಟೆ ಬಿಡಬೇಕು. ನೆಕ್ಸ್ಟ್ ಈ ಕಡೆ ಬೇಯಿಸಿರ್ತಕ್ಕಂತಹ ಒಂದು ಬೌಲ್ ತಗೊಂಡು ಬೇಯಿಸಿರ್ತಕ್ಕಂತಹ ಆಲೂಗೆಡ್ಡೆ ಅದನ್ನು ತಗೊಂಡು ಒಂದು ಸ್ಮ್ಯಾಶರ್ ಸಹಾಯದಿಂದ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ನಾವಿವಾಗ ಪಾನಿಪೂರಿಯಲ್ಲಿ ಪೂರಿ ಒಳಗೆ ತುಂಬುವಂತಹ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಈಗ ಬೇಯಿಸಿರ್ತಕ್ಕಂತಹ ಆಲೂಗೆಡ್ಡೆನ ಈ ಥರ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಬೇಯಿಸಿರ್ತಕ್ಕಂತಹ ಹಸಿ ಬಟಾಣಿನ ಹಾಕ್ಕೋಬೇಕು. ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ 1-2 ಈರುಳ್ಳಿನ ಹಾಕ್ಕೊಂಡು, ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಇದಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡ್ರ್ ಅಂದರೆ ಆಮ್ಚೂರು ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಕೊನೆಯದಾಗಿ ಚಾಟ್ ಮಸಾಲ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೋಬೇಕು. ಇಷ್ಟು ಪದಾರ್ಥನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ನೀಟಾಗಿ ನಾವು ಪಾನಿಪೂರಿ ಒಳಗಡೆ ತುಂಬುವಂತಹ ಮಸಾಲೆನ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಎಲ್ಲ ಬೇಯಿಸಿಟ್ಕೊಂಡ್ರೆ ಒಂದೇ ಸರ್ತಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಇವಾಗ ನಾವು ಪೂರಿನ ಮಾಡೋಣ. ಸೊ ಪೂರಿನ ಮಾಡೋದಕ್ಕೆ ಈ ಥರ ಹಿಟ್ಟನ್ನು ಕಲಸಿರ್ತಕ್ಕಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಸಿಲಿಂಡರ್ ಶೇಪಲ್ಲಿ ನಾವು ಫಸ್ಟಿಗೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಉದ್ದಬೇಕು. ಇದೆಲ್ಲ ಉದ್ದಿದ ಮೇಲೆ ಇವಾಗ ನಾವು ಒಂದು ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಫಸ್ಟು ಉದ್ದಕ್ಕೆ ಉದ್ಕೊಂಡ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಈ ಪೀಸ್ಗಳಲ್ಲಿ ಒಂದೊಂದೇ ಬಿಲ್ಲೆಯನ್ನು ತಗೊಂಡು ಬಿಲ್ಲೆಗಳನ್ನಾಗಿ ಮಾಡಬೇಕು. ನಾವು ಇವಾಗ ಪೂರಿನ ಮಾಡಬೇಕಾದ್ರೆ ಒಂದೇ ಸರ್ತಿ ಹಿಟ್ಟನ್ನು ತಗೊಂಡು ಉದ್ಬಿಟ್ಟು ಅದನ್ನು ಒಂದು ಲೋಟದ ಸಹಾಯದಿಂದ ಅದರಿಂದ ನಾವು ಈ ಥರ ಕಟ್ ಮಾಡಿಬಿಟ್ಟು ಶೇಪಲ್ಲಿ ಎಣ್ಣೆಯಲ್ಲಿ ಹಾಕಿದಾಗ ಏನಾಗುತ್ತೆ, ಅದು ದಪ್ಪ ಆಗುತ್ತೆ ಪೂರಿ. ಆವಾಗ ಏನಾಗುತ್ತೆ ಅಂದರೆ ಆ ಪೂರಿ ಮೆತ್ತಗಾಗಿರ್ತದೆ. ಸೊ ಈ ಥರ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ಉದ್ದೋದ್ರಿಂದ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಇದು ಉದ್ದಿದಾಗ ಕರೆಕ್ಟಾಗಿ ಒಂದೇ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ಬರೋದ್ರಿಂದ ಪೂರಿಗಳು ಚೆನ್ನಾಗಿ ಉಬ್ತವೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಇರ್ತವೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿ ನಾವಿವಾಗ ಏನು ಬಿಲ್ಲೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ನೀಟಾಗಿ ನಾವು ಲಟ್ಟಿಸ್ಕೋಬೇಕು. ಚಿಕ್ಕ ಚಿಕ್ಕ ಪೂರಿಗಳನ್ನಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇದೇ ಶೇಪಲ್ಲಿ ನಿಮಗೆಲ್ಲಾದರೂ ಉದ್ದಬೇಕಾದ್ರೆ ಸ್ವಲ್ಪ ಹಿಡಿತಾ ಇದೆ ಎಲ್ಲ ಲಟ್ಟಣಿಗೆಗೆ ಅನ್ನೋದಾದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉತ್ಕೋಬೋದು. ಅದಾದಮೇಲೆ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆಯೊಳಗೆ ನಾವು ಏನು ಇವಾಗ ಉದ್ದಿಟ್ಕೊಂಡಿದ್ದೀವಲ್ಲ ಅಷ್ಟು ಪೂರಿಗಳನ್ನು ಹಾಕ್ಕೊಂಡು ಈ ಥರ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದಾಗ ಅವೇನಾಗುತ್ತೆ, ಪೂರಿಗಳು ನೀಟಾಗಿ ಉಬ್ತವೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಉಬ್ತಾ ಇದ್ದಾವೆ ಅಂತ. ಸೊ ಇದೇ ರೀತಿ ನಾವು ಎರಡೂ ಕಡೆನೂ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಉದ್ದಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ಈ ಥರ ಉದ್ದಿಟ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿಯೇ ಪೂರಿಗಳನ್ನು ಮಾಡಿದ್ವಿ ಅಂತ. ಇದನ್ನು ನಾವು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಮಾಡಿದಾಗ ಅಷ್ಟೇ ಚೆನ್ನಾಗಾಗುತ್ತೆ, ಆಮೇಲೆ ಮತ್ತೆ ಅದು ಮೆತ್ತಗಾಗುತ್ತೆ. ಸೊ ಅದಕ್ಕೆ ನಾವು ಗೋಧಿ ಹಿಟ್ಟಿನಿಂದನೇ ಮಾಡಬೇಕು.
ಸೊ ನಾವಿವಾಗ ನೆಕ್ಸ್ಟ್ ಮಾಡಿರ್ತಕ್ಕಂಥ ಪಾನಿಗೆ ಸ್ವಲ್ಪ ಬೂಂದಿನ ಹಾಕ್ಕೋಬೇಕು. ಸೊ ಈ ಥರ ಬೂಂದಿನ ಹಾಕ್ಕೊಂಡು ನೋಡಿ, ನಿಮಗೆ ಪೂರಿನ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕರೆಕ್ಟಾಗಿ ಬಂದಿದ್ದಾವೆ ಅಂತ. ನೋಡಿ, ಒಂದು ಸ್ವಲ್ಪ ಮುಟ್ಟಿದರೆ ಸಾಕು ಪೂರಿ ಎಷ್ಟು ನೀಟಾಗಿ ಇದಾಗಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಮಾಡಿರ್ತಕ್ಕಂತಹ ಆಲೂಗೆಡ್ಡೆ ಇದೆಯಲ್ಲ ಅದನ್ನು ಫಿಲ್ ಮಾಡಬೇಕು. ಅದನ್ನು ನೀಟಾಗಿ ಅದರೊಳಗಡೆ ತುಂಬಿಟ್ಟು ಫಸ್ಟ್ ನಾವು ಇದನ್ನು ಸ್ವೀಟ್ ಚಟ್ನಿಯಲ್ಲಿ ಎತ್ಕೋಬೇಕು. ಇಲ್ಲಾಂದರೆ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ನೀವು ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ನೀವು ಸ್ವಲ್ಪ ಲೈಟಾಗಿ ಡಿಪ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಪಾನಿ ಒಳಗೆ ಈ ಥರ ಎದ್ದಿ ಅದ್ರ ಮೇಲೆ ನೀವು ಇರ್ತಕ್ಕಂತಹ ಮನೆಯಲ್ಲೇ ಇರುವಂತಹ ಅಥವಾ ತಂದಿರ್ತಕ್ಕಂತಹ ಸೇವನ್ನು ಹಾಕಿ ಸರ್ವ್ ಮಾಡಿದರೆ ನೋಡಿ, ಪಾನಿಪೂರಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಹೆಲ್ತಿಯಾದಂತಹ ಪಾನಿಪೂರಿನ ಮಾಡಬಹುದು ಅಂತ. ನೋಡಿ, ಪೂರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ. ಸೊ ನೀವು ಒಂದೇ ಸರಿ ಉದ್ದಿ ಅದನ್ನು ಕಟ್ ಮಾಡಿದಾಗ ಈ ಥರ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯಾವಾಗಲೂ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿನೇ ಈ ಥರ ಪೂರಿಗಳನ್ನು ಮಾಡಬೇಕು. ಸೊ ನೋಡಿ, ಈ ಥರ ಪಾನಿ ಒಳಗೆ ನೀಟಾಗಿ ಡಿಪ್ ಮಾಡಿದಾಗ ಇದನ್ನು ಒಂದೊಂದಾಗಿ ಸರ್ವ್ ಮಾಡಬೇಕು. ಒಂದೇ ಸರ್ತಿ ಸರ್ವ್ ಮಾಡಿದರೆ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ. ಸೊ ಅದಕ್ಕೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಹೆಲ್ತಿಯಾದಂತಹ ಪಾನಿಪೂರಿ ರೆಸಿಪಿನ ಮಾಡಬಹುದು ಅಂತ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಸೊ ನೋಡಿದ್ರಲ್ಲ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸಾಫ್ಟಾಗಿ ಆ ಮಸಾಲೆ ಎಲ್ಲ ಫಿಲ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಇದೆ ಆಗಿದೆ ಅಂತ. ಸೊ ನೋಡಿ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.